ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮತ್ತಾಯ 5:44 ವಚನ. ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರೀತಿಯುಳ್ಳವರೇ, ನಾನು ಓದಿದ ಒಂದು ಸಣ್ಣ ಕಥೆಯನ್ನು ವೇದ ವಾಕ್ಯದೊಂದಿಗೆ ನಿಮಗೆ ಹೋಲಿಸಿ ಹೇಳುತ್ತೇನೆ. ಒಬ್ಬ ಕ್ರಿಶ್ಚಿಯನ್ ಹುಡುಗಿ ಕೆಲವು ಕೋಳಿ ಮರಿಗಳನ್ನು ತಂದು ಅವುಗಳನ್ನು ಪ್ರೀತಿಯಿಂದ ಸಾಕುತ್ತಿದ್ದಳು. ಮನೆಯಿಂದ ತನಗೆ ಕಳಿಸುವಂಥ ಹಣದಿಂದ ಧಾನ್ಯಗಳನ್ನು ಖರೀದಿಸಿ ಅವುಗಳಿಗೆ ಉಣಿಸುತ್ತಿದ್ದಳು. ಆ ಕೋಳಿ ಮರಿಗಳು ಪಕ್ಕದ ಚೆನ್ನಾಗಿ ಬೆಳೆದು ದಷ್ಟಪುಷ್ಟವಾದವು. ಒಂದು ದಿನ ಅಕಸ್ಮಾತ್ತಾಗಿ ಆ ಕೋಳಿ ಮರಿಗಳು ಪಕ್ಕದ ತೋಟಕ್ಕೆ ಹೋದಾಗ ಆ ತೋಟದ ಮಾಲೀಕನು ಆ ಕೋಳಿಗಳನ್ನು ಹಿಡಿದು ಅವುಗಳ ಕತ್ತನ್ನು ಹಿಸುಕಿ ಅವುಗಳನ್ನು ಕೊಂದು ಬಿಟ್ಟನು. ಆದರೆ ಆ ಹುಡುಗಿಯು ಕ್ರಿಸ್ತನಲ್ಲಿ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು ಆ ಸತ್ತ ಕೋಳಿ ಮರಿಗಳನ್ನು ತೆಗೆದುಕೊಂಡು ತನ್ನ ತಾಯಿಯ ಬಳಿಗೆ ಹೋಗಿ ಇದನ್ನು ಚೆನ್ನಾಗಿ ಅಡಿಗೆ ಮಾಡಿಕೊಡು ಎಂದು ತಾಯಿಗೆ ಹೇಳಿದಳು. ಅಡಿಗೆ ಮಾಡಿದ ಮೇಲೆ ಎಲ್ಲವನ್ನು ತೆಗೆದುಕೊಂಡು ಪಕ್ಕದ ತೋಟದ ಮಾಲೀಕನಿಗೆ ಕೊಟ್ಟು, ಮಾವ, ನೀವು ತುಂಬ ಹಸಿದಿದ್ದೀರಿ ಮತ್ತು ನಿಮಗೆ ಆಹಾರವನ್ನು ನೀಡುವಂತೆ ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿ ಮಾತನಾಡಿದರು. ಆದುದರಿಂದ ನಾನು ನಿಮಗಾಗಿ ಒಳ್ಳೆಯ ಆಹಾರವನ್ನು ತಂದಿದ್ದೇನೆ, ಊಟ ಮಾಡಿ ಎಂದು ಹೇಳಿದಳು. ಈ ಮಾತುಗಳನ್ನು ಕೇಳಿದ ಅವನಿಗೆ ಚಾವಟೆಯಿಂದ ಹೊಡೆದ ಹಾಗೆ ಭಾಸವಾಯಿತು. ತಕ್ಷಣವೇ ಅವನ ಕಣ್ಣುಗಳು ನೀರಿನಿಂದ ತುಂಬಿ ತನ್ನ ತಪ್ಪನ್ನು ಅರಿತುಕೊಂಡು ಮನಸ್ಸು ಪರಿವರ್ತನೆಯಾಗಿ ಕ್ರಿಸ್ತನ ಪ್ರೀತಿಯನ್ನು ಆ ಹುಡುಗಿಯ ಮೂಲಕ ತಿಳಿದುಕೊಂಡನು. ಆದುದರಿಂದ ನೀವು ಕೆಟ್ಟದ್ದನ್ನು ಕೆಟ್ಟದರಿಂದ ಗೆಲ್ಲದೆ ಕೆಟ್ಟದ್ದನ್ನು ಒಳ್ಳೆಯದರಿಂದ ಗೆಲ್ಲಿರಿ. ಆದುದರಿಂದ ಪ್ರಿಯವಾದವರೇ, ಮೇಲೆ ಹೇಳಿದಂತೆ ನಮ್ಮ ಕರ್ತನಾದ ಯೇಸುವನ್ನು ಸಹ ಆ ತೋಟದ ಮಾಲೀಕನಂತೆ ಜನರು ಹಿಡಿದು ಶಿಲುಬೆಗೆ ಹಾಕಿ ಮೊಳೆ ಹೊಡೆದು ಕೊಲೆ ಮಾಡಿದರು. ಆದಾಗ್ಯೂ ಯೇಸು ಕ್ರಿಸ್ತನು ಅವರನ್ನು ಆ ಹುಡುಗಿಯಂತೆ ಪ್ರೀತಿಸಿ ಅವರ ಮೇಲೆ ತನ್ನ ಅಪಾರ ಕರುಣೆಯನ್ನು ತೋರಿಸಿ ಇವರನ್ನು ಕ್ಷಮಿಸು ಎಂದು ಅವರಿಗಾಗಿ ವಿಜ್ಞಾಪನೆ ಮಾಡಿ ತಂದೆಯ ಬಳಿ ಮಾತನಾಡಿದರು. ಆದುದರಿಂದ ನಾವು ಕೂಡ ಈ ಲೋಕದಲ್ಲಿರುವ ಎಲ್ಲ ಜನರನ್ನು ಕ್ರಿಸ್ತನಂತೆ ಪ್ರೀತಿಸೋಣ. ಹಾಗಾಗುವಂತೆ ದೇವರು ತಾನೇ ನಿಮಗೆ ಸಹಾಯ ಕೊಟ್ಟು ನಿಮ್ಮೊಂದಿಗಿದ್ದು ನಿಮ್ಮನ್ನು ಬಲಪಡಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.